ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸಿಎಂ ಭ್ರಷ್ಟಾಚಾರದ ಪಾಲುದಾರರು ಛಲವಾದಿ ನಾರಾಯಣಸ್ವಾಮಿ ಗಂಭೀರ ಆರೋಪ. ಶಾಸಕ ಬಿಆರ್ ಪಾಟೀಲರು ಮಾಧ್ಯಮದ ಮುಂದೆ ವಸತಿ ಯೋಜನೆಯ ಅಕ್ರಮದ ಬಗ್ಗೆ ಹೇಳಿದ್ದಾರೆ. ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಕರ್ನಾಟಕ ವತಿಯಿಂದ ಕಾರ್ಗಿಲ್ ಸೆ ಸಿಂಧೂರ್ ತಕ್ ಕಾರ್ಯಕ್ರಮ, ವೀರ ಮರಣವನ್ನಪ್ಪಿದ್ದ ಕ್ಯಾಪ್ಟನ್ ವಿಜಯನ್ ಥಾಪರ್ ಇತರೆ ಹುತಾತ್ಮ ಯೋಧರ ಅಮರಕತೆ ಕುರಿತು ಕಾರ್ಯಕ್ರಮ. ಡಾಕ್ಟರ್ ಶಿವಕುಮಾರ್ ಉಪ್ಪೆ. ಬೀದರ್ ರೋಟರಿ ಕ್ಲಬ್ ವತಿಯಿಂದ 4 ಆಕ್ಸಿಜನ್ ಕಾನ್ಸಂಟ್ರೇಟ್ ಯಂತ್ರಗಳನ್ನು ಲೋಕಾರ್ಪಣೆಗೊಳಿಸಿದ್ದರು. ರಾಮಸಮರ್ಥ ಮಂದಿರದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬೀದರ್ ತಾಲೂಕಿನಲ್ಲಿ 50% ಬಿತ್ತನೆ ಮಳೆ ನಿರೀಕ್ಷೆಯಲ್ಲಿ ರೈತರು. ಬೀಸುತ್ತಿರುವ ಒಣಗಾಳಿ ರೈತರಲ್ಲಿ ಆತಂಕ. 2-3 ದಿನಗಳಲ್ಲಿ ಮಳೆಯಾದರೆ ಎಲ್ಲ ಸರಿ ಹೋಗುತ್ತದೆ. ಜಿಲ್ಲೆಯ ಪತ್ರಿಕಾ ಛಾಯಾಗ್ರಾಹಕ ಗೋಪಿಚಂದ್ ತಾಂದಳೆ ಅವರಿಗೆ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು. ಅಧ್ಯಕ್ಷ ತಾನಾಜಿ ಸಾಗರ್ ಅವರಿಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಗ್ಲೋಬಲ್ ಹ್ಯೂಮನ್ ಪೀಸ್ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಬೀದರ್ನ ಫ್ಯೂಚರ್ ಕಿಡ್ಸ್ ಶಾಲೆಯಲ್ಲಿ ನಡೆದ ಯೋಗ ಜಾಗೃತಿ ಕಾರ್ಯಕ್ರಮದಲ್ಲಿ ಈಶಾನ್ಯ ಮುಚ್ಚಳಂಬೆ ಯೋಗ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. ಫ್ಯೂಚರ್ ಕಿಡ್ಸ್ ಶಾಲೆಯಲ್ಲಿ ಯೋಗ ಜಾಗೃತಿ ಕಾರ್ಯಕ್ರಮದೊಂದಿಗೆ ದೇಹಕ್ಕೆ ನವಚೈತನ್ಯ. ಸುದ್ದಿಯ ವಿವರಗಳು. ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರಾಗಿದ್ದಾರೆ. ಸಿಎಂ ಹೇಳಿದ್ದರೆ ಏನೂ ಪ್ರಯೋಜನವಿಲ್ಲ ಎಂದು ಶಾಸಕ ಬಿಆರ್ ಪಾಟೀಲರು ಮಾಧ್ಯಮದ ಮುಂದೆ ವಸತಿ ಯೋಜನೆಯ ಅಕ್ರಮದ ಬಗ್ಗೆ ಹೇಳಿದ್ದಾರೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಜಿಲ್ಲಾ ಬಿಜೆಪಿಯಿಂದ ನಗರದಲ್ಲಿ ಏರ್ಪಡಿಸಿದ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ 50 ವರ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ್ದರು. ಕಾಂಗ್ರೆಸ್ನಲ್ಲಿ ಗಂಡು ಮಕ್ಕಳು ಇಲ್ಲ ಅಂದುಕೊಂಡಿದ್ದೆ. ಬಿಆರ್ ಪಾಟೀಲ್ ಅವರಂತಹ ಗಂಡು ಮಕ್ಕಳಾದರೆ ಎನ್ನುವುದು ನನಗೂ ಗೊತ್ತಾಗಿದೆ. ಅನೇಕ ಭ್ರಷ್ಟ ಕಾಂಗ್ರೆಸ್ಸಿಗರು ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸತ್ಯ ಹೇಳುವವರಿಗೆ ಕಾಂಗ್ರೆಸ್ಸಿನಲ್ಲಿ ಜಾಗ ಇಲ್ಲ ಎನ್ನುವುದು ಈಗ ಸಾಬೀತಾಗಿದೆ. ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತದೆ ಎನ್ನುವುದನ್ನು ಸಿಎಂಗೆ ತಿಳಿಸಿದ್ದರೂ ಅವರು ಗಮನ ಕೊಡಲಿಲ್ಲ ಎಂದು ದೂರಿದ್ದರು. ಕಾಂಗ್ರೆಸ್ನವರು ಭ್ರಷ್ಟಾಚಾರದ ಹಗರಣಗಳನ್ನು ಮಾನಸಿಕವಾಗಿ ಒಪ್ಪಿಕೊಳ್ಳುತ್ತಾರೆ, ಆದರೆ ರಾಜೀನಾಮೆ ಕೊಡುವುದಿಲ್ಲ. ಇದು ಮೊಂಡುತನ. ಇವರು ಬಂದಿದ್ದು ಲೂಟಿ ಮಾಡಲು ಹೊರತು ಜನರ ಸೇವೆಗಲ್ಲ. ಶಾಸಕರನ್ನ ಕರೆದು ಮಾತನಾಡುತ್ತೇನೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಇದು ಮುಖ್ಯವಲ್ಲ. ಭ್ರಷ್ಟಾಚಾರದ ಆರೋಪ ಬಂದಾಗ ಸಿಎಂ ರಾಜೀನಾಮೆ ಕೊಡಬೇಕು ಅಥವಾ ಯಾರ ಮೇಲೆ ಆರೋಪ ಬಂದಿದೆಯೋ ಅವರಿಂದ ರಾಜೀನಾಮೆ ಪಡೆಯಬೇಕು. ಈ ತಾಕತ್ತು ಅವರಿಗೆ ಇಲ್ಲ. ಇವರು ರಾಜ್ಯದ ಸಿಎಂ ಆಗಿರಲು ಯೋಗ್ಯರಲ್ಲ ಎಂದು ಟೀಕಿಸಿದರು. ಇದು ಹಗರಣಗಳ ಸರ್ಕಾರ. ಒಂದಾದ ನಂತರ ಒಂದು ಹಗರಣಗಳು ಬೆಳಕಿಗೆ ಬರುತ್ತಿದೆ. ಒಂದು ಹಗರಣದ ಕುರಿತು ಹೋರಾಟ ಮಾಡಬೇಕು ಎನ್ನುವಷ್ಟರಲ್ಲಿ ಇನ್ನೊಂದು ಹಗರಣ ಆಗುತ್ತಿದೆ. ಸಿದ್ದರಾಮಯ್ಯನವರು ಸುಳ್ಳುಗಳ ಸರದಾರ ಎನ್ನುವುದು ಎಲ್ಲರಿಗೂ ಗೊತ್ತಾಗಿದೆ ಎಂದರು. ದಮ್ಮಯ್ಯ ನಿಮ್ಮ ಕಾಲು ಹಿಡಿಯುತ್ತೇನೆ ಎಂದು ಸಿದ್ದರಾಮಯ್ಯನವರು ಸಿಎಲ್ಪಿ ಸಭೆ ಕರೆದಿದ್ದಾರೆ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಿಲುಕಿದೆ. ಅದರಿಂದ ಹೊರಬರಲು ಆಗುತ್ತಿಲ್ಲ. ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಹೋರಾಟ ಮುಂದುವರಿಸಲಿದೆ ಎಂದು ಹೇಳಿದರು. ಕಾಂಗ್ರೆಸ್ನಲ್ಲಿ ಗಂಡು ಮಕ್ಕಳಿಲ್ಲ ಅನ್ಕೊಂಡಿದ್ದೆ ನಾನು. ಬಿಆರ್ ಪಾಟೀಲ್ ಅಂತ ಗಂಡು ಮಕ್ಕಳು ಇದ್ದಾರೆ ಅಂತ ನನಗೂ ಗೊತ್ತಾಯ್ತು. ಅವರು ಸತ್ಯ ಮಾತಾಡಿದ್ದೇನೆ, ಇದನ್ನು ಎಲ್ಲಿ ಬೇಕಾದರೂ ಹೇಳ್ತೇನೆ, ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಅನೇಕ ಭ್ರಷ್ಟರು, ಕಾಂಗ್ರೆಸ್ನ ಭ್ರಷ್ಟರು ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಂದ್ರೆ ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಅವರು ಎಲ್ಲಿ ಏನು ಭ್ರಷ್ಟಾಚಾರ ನಡೀತದೆ ಅನ್ನೋದನ್ನ ಮೊದಲು ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದಾರೆ. ಇದು ಮೊದಲನೇದೇನಲ್ಲ ಅವರು. ಆದರೆ ಅದರ ಬಗ್ಗೆ ಅವರು ಗಮನ ಕೊಡಲಿಲ್ಲ. ಯಾಕಂತಂದ್ರೆ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರು ಇದ್ದಾರೆ. ಈಗ ಆ ಕಾರಣದಿಂದ ಅವ್ರಿಗೆ ಹೇಳಿದ್ರು ಪ್ರಯೋಜನ ಇಲ್ಲ ಅಂತೇಳಿ ನೇರವಾಗಿ ನಿಮ್ಮ ಮೀಡಿಯಾ ಮುಂದೆ ಹೇಳಿದ್ದಾರೆ. ಅದರಿಂದ ನಾನು ಅವರನ್ನು ಅಭಿನಂದಿಸ್ತೇನೆ. ಅಲ್ಲ, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ದೇಶ ಮಾತಾಡುವಾಗ ಭ್ರಷ್ಟಾಚಾರ ಮಾಡಿದರೂ ನಾನು ಬದುಕಬೇಕು ಅನ್ನೋದಾದರೆ ಇವರ ಮಂಡುತನಕ್ಕೆ ನಾವು ಯಾರೂ ಉತ್ತರ ಕೊಡೋಕ್ಕಾಗೋದಿಲ್ಲ. ಈಗ ವಿರೋಧ ಪಕ್ಷದವರು
ಎಷ್ಟು ಭ್ರಷ್ಟಾಚಾರ ಹಗರಣಗಳನ್ನು ಹೊರಗೆ ತಂದರೂ ಕೂಡ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ್ರು ನಾವು ಹೇಳಿದ್ವಿ. ಅದನ್ನ ಸದನದಲ್ಲಿ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು, ಆದರೆ ರಾಜೀನಾಮೆ ಕೊಟ್ಟಿಲ್ಲ. ಮೂಡಾದಲ್ಲಿ ತಾವೇ 14 ಸೈಟ್ಗಳನ್ನು ನುಂಗಿದ್ರು. ಅವ್ರು ಹೇಳಿದ್ರು ಯಾರಿಗೂ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ. ಹೌದು, ರಾತ್ರೋರಾತ್ರಿ ನೀವು ಯಾಕೆ ಜಗ್ಗಿದ್ದು? 14 ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ? ಅಂದರೆ ನೀವು ಕದ್ದಿದ್ದಕ್ಕೆ ವಾಪಸ್ ಕೊಟ್ರಿ ಅಲ್ವಾ? ಅಷ್ಟೇ ಅಲ್ಲ, ಇನ್ನೊಂದು 5 ಎಕರೆ ಜಮೀನು ಪ್ರಿಯಾಂಕಾ ಖರ್ಗೆ ಅವರು ವಾಪಸ್ ರಾತ್ರೋರಾತ್ರಿ ಕೊಟ್ರಿ. ಯಾಕೆ ಕೊಟ್ರಿ? ಅಂದರೆ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎಷ್ಟು ಹೇಳಿದ್ರು ಕೂಡ ನೀವು ಅದನ್ನು ಒಪ್ಪುತ್ತೀರಿ ಮಾನಸಿಕವಾಗಿ, ಅದ್ರ ರಾಜೀನಾಮೆ ಕೊಡಲ್ಲ. ಅಂದರೆ ಮೊಂಡುತನ. ನೀವು ಬಂದಿರೋದು ಇದು ಲೂಟಿ ಮಾಡಲಿಕ್ಕೆ ಹೊರತು ಜನರ ಸೇವೆ ಮಾಡಲಿಕ್ಕಲ್ಲ ಅನ್ನೋದು ಇದರಿಂದ ಪ್ರೂವ್ ಆಗಿ. ಆನ್ಸರ್ ಬಹಳ ಚೆನ್ನಾಗಿದೆ. ಅವರ ಇಷ್ಟೊಂದು ಭ್ರಷ್ಟಾಚಾರ ಮಾಡಿಬಿಟ್ಟಿದಾರಲ್ಲ ಅಂತ ಹೇಳಿದ್ರೆ, ಇಲ್ಲ ಅವ್ರನ್ನ ಕರೆದು ಮಾತಾಡ್ತೀನಿ ಅಂದರೆ ಅದ್ರ ಅರ್ಥ ಏನು? ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ದೀರೋ ಅದನ್ನು ಇನ್ನೆಲ್ಲೂ ಹೇಳಕ್ಕೆ ಹೋಗ್ಬೇಡಿ, ನನಗೊಂದು ಅರ್ಧ ಕೊಟ್ಬಿಡಿ, ನಿಮ್ಮನ್ನು ಕ್ಷಮಿಸ್ಬಿಡ್ತೀನಿ. ಇದ ವಿಷಯ. ಮುಖ್ಯಮಂತ್ರಿ ಆದವರು ಭ್ರಷ್ಟಾಚಾರದ ಆರೋಪ ಬಂದಾಗ ತಾವೇ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದರೆ ಯಾರ ಮೇಲೆ ಬಂದಿದೆ ಅವರನ್ನು ಕೊಡಿಸ್ಬೇಕು. ಎರಡೂ ತಾಕತ್ತಿಲ್ಲ ಅಂತಂದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯರೇ ಅಲ್ಲ. ಗ್ಯಾರಂಟಿ ಅಂತ ಹೇಳಿದ್ರಿ. 3 ತಿಂಗಳು 4 ತಿಂಗಳಾದರೂ ಯಾವ ಗ್ಯಾರಂಟಿ ತಲುಪಲಿಲ್ಲ. ಜನ ಗಲಾಟೆ ಮಾಡಿದ್ರು. ಜಾರ್ಜ್ ಅವ್ರು ಹೇಳ್ತಾರೆ, ಗ್ಯಾರಂಟಿ ಏನು ತಿಂಗಳ ಕೊಡೋಕೆ ಅದೇನು ಸಂಬಳನ ಅಂತಾರೆ. ಅಂದರೆ ನೀವು ಯಾವಾಗ ಕೊಡೋದು ಯಾವಾಗ? ಆಮೇಲೆ ಗ್ಯಾರಂಟಿ ಇಷ್ಟ ಬಂದಾಗ ನಾವು ಕೊಡ್ತೀವಿ ಅಂತಾರೆ. ಆಮೇಲೆ ಏನು ಗಿಡದಿಂದ ಬಿಡಿಸ್ಕೊಂಬರಲ್ಲ, ನೀವೇ ಕಟ್ಟೋ ದುಡ್ಡಲ್ಲೇ ವಾಪಸ್ ಕೊಡೋದು ಅಂತಾರೆ. ಇದಕ್ಕೆ ಯಾಕೆ ಮಾಡಬೇಕಾಗಿತ್ತು? ಇದೊಂದು ರೀತಿ ಏನು ಹೇಳ್ತಾರೆ, ನಾಮರ್ಧ ಕೆಲಸ ಅಂತಾರೆ. ಇದನ್ನು ದುಡ್ಡು ಕೊಡಬೇಕು. ಕೇಂದ್ರದ್ದು ಏನು ಬರ್ತದೋ ನೀವು ಕೇಳದೇ ಇದ್ರೂ ಬರುತ್ತೆ. ಅದು ನೀವು ರಾಜಕೀಯ ಮಾಡಲಿಕ್ಕೆ ಆಗಾಗ ಕೇಂದ್ರನೇ ಹೋಗ್ತೀರಿ. ಗ್ಯಾರಂಟಿಗೂ ದುಡ್ಡಿಗೂ ಕೇಂದ್ರಕ್ಕೇನು ಸರ್ಕಾರ ಸಂಬಂಧ ಇದೆ? ಜೊತೆಗೆ 42,000 ಕೋಟಿ ರೂಪಾಯಿಗಳು SCP TSP ಹಣ ದಲಿತರಿಗೆ ಮೀಸಲಿಟ್ಟಿದ್ದು ಅವರ ಅಭಿವೃದ್ಧಿಗೆ. ಅದನ್ನು ಕೂಡ ನೀವು ಗ್ಯಾರಂಟಿಗಳಿಗೆ ತಗೊಂಡ್ಬಿಟ್ಟು ನೀವು ಅವ್ರಿಗೂ ಅನ್ಯಾಯ ಮಾಡಿದ್ದೀರಿ. ಎಲ್ಲರಿಗೂ ಖಜಾನೆ ಹಣ ಕೊಟ್ಟು SCP ಹಣವನ್ನು ಅವ್ರಿಗೆ ಕೊಡ್ತಾ ಇದ್ದೀರಿ. ಇದು ದೊಡ್ಡ ಮೋಸ. ಆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಪಾಪ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆ ಮುಖಂಡರುಗಳು ಬಾಯಿ ಮುಚ್ಚಿ ಕುಳಿತಿದ್ದಾರೆ. ಹೇಳ್ತಾರಲ್ಲ, ಶಾಲೆಗಳಲ್ಲಿ ಸಣ್ಣ ಮಕ್ಕಳಿಗೆ ಏನಾದರೂ ತಪ್ಪು ಮಾಡಿದಾಗ ಅಥವಾ ಜಾಸ್ತಿ ಮಾತಾಡಿದಾಗ ಕೈ ಕಟ್ ಬಾಯಿ ಮುಚ್ಚು ಅಂತಾರಲ್ಲ, ಹಂಗೆ ಎಲ್ಲರೂ ಸೇರಿ ಆ ದಲಿತ ಲೀಡರ್ಗಳನ್ನ ಕೈ ಕಟ್ ಬಾಯಿ ಮುಚ್ಚಿ ಮಾಡಿ ಕುಳಿಸ್ತಾರೆ. ಯಾವುದೇ ಸಮಸ್ಯೆ ಅವ್ರಿಗೆ ಬಂದಾಗ, ಹಗರಣ ಬಂದಾಗ, ನಮ್ಮ ಹತ್ರ ಒಂದು ಬ್ಯಾಟ್ ಇದೆ. ಒಂದು ಹಗರಣ ಬಂತು ಅಂತೇಳಿ ಬ್ಯಾಟ್ ಮಾಡಕ್ಕೆ ಹೋದರೆ ಒಂದೇ ಸಾರಿ 3 ಹಗರಣ ಬಂದ್ಬಿಡ್ತದೆ. ಹಗರಣಗಳ ಸರ್ಕಾರ ಇದು. ದಿನ ಒಂದೊಂದು ಹಗರಣ. ನಾವು ಯಾವುದೇ ಹೋರಾಟ ಮಾಡ್ಲಿಕ್ಕೆ ಇದು ಎತ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ಬರ್ತದೆ. ಇದನ್ನ ಅಂತ್ಯ ನೋಡೋಕೆ ಇಲ್ಲ, ಅಷ್ಟೊತ್ತಿಗೆ ಇನ್ನೊಂದು ಬರ್ತದೆ. ನಾವು ಅದು ಮಾಡಲಿಲ್ಲ ಅಂದರೆ ನೀವೇ ಕೇಳ್ತೀರಿ, ಅದು ಬಂತು ಯಾಕೆ ಮಾಡಲಿಲ್ಲ ಅಂತ. ಈಗ ಸುಳ್ಳುಗಳ ಸರ್ದಾರ ಯಾರು ಅಂತೇಳಿ ಈ ರಾಜ್ಯಕ್ಕೆ ಸಿದ್ದರಾಮಯ್ಯ ಅನ್ನೋದು ಬಾಯಿಪಾಠ ಆಗೋಗಿದೆ. ಅವರನ್ನ ಜನ ಏನು ಕರೀತಾರೋ ಅದು ನಮ್ಮ ಕಡೆ ತಿರುಗ. ನಿನ್ ದಮ್ಮಯ್ಯ, ನಿನ್ನ ಕಾಲು ಹಿಡ್ಕೊಳ್ತೀನಪ್ಪ, ಏನು ಹೇಳಕ್ ಹೋಗ್ಬೇಡ, ದಯವಿಟ್ಟು ಸುಮ್ಮನೆ ಇದ್ಬಿಡು, ನಿನಗೇನಾದರೂ ಬೇರೆ ಒಂದು ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಕೇಳೋ ಪರಿಸ್ಥಿತಿ ಬಂದಿದೆ. ರಾಜ್ಯ ಸರ್ಕಾರ ಯಾವ ರೀತಿ ಸಿಕ್ಕಾಕೊಂಡಿದೆ ಅಂದರೆ, ಅವರು ಈ ಭ್ರಷ್ಟಾಚಾರದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ವಿರೋಧ ಪಕ್ಷಗಳು ಹೇಳೋದಕ್ಕಿಂತ ಅವರ ಶಾಸಕರೇ ಅವರ ಮೇಲೆ ಬಿದ್ದುಬಿಟ್ಟಿದ್ದಾರೆ. ಈಗ ಅವರನ್ನ ಬಾಯಿ ಮುಚ್ಚಿಸೋದು ಅಷ್ಟು ಸುಲಭ ಇಲ್ಲ. ಭಾನುವಾರ ಸಂಜೆ 4 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವಪಟ್ಟದೇವರ ರಂಗಮಂದಿರದಲ್ಲಿ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಕರ್ನಾಟಕ ವತಿಯಿಂದ ಕಾರ್ಗಿಲ್ ಸೇ ಸಿಂಧೂರ್ ಕಾರ್ಯಕ್ರಮದಡಿ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದ ಕ್ಯಾಪ್ಟನ್ ವಿಜಯನ್ ಥಾಪರ್ ಮತ್ತು ಇತರೆ ಹುತಾತ್ಮ ಯೋಧರ ಅಮರಕಥೆ ಕುರಿತು ಕಾರ್ಯಕ್ರಮ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಬೀದರ್ ಜಿಲ್ಲೆಯಿಂದ ಹುತಾತ್ಮರಾದ ಯೋಧರ ಕುಟುಂಬಸ್ಥರಿಗೆ ಹಾಗೂ ಹೋರಾಡಿ ಬದುಕುಳಿದ ಜಿಲ್ಲೆಯ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಕರ್ನಾಟಕ ಪ್ರಾಂತೀಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಉಪ್ಪೆ ತಿಳಿಸಿದರು.
ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದರು. ವಿಶ್ವ ಕಲ್ಯಾಣಕ್ಕಾಗಿ ಹಾಗೂ ಮನುಕುಲದ ಶ್ರೇಯೋಭಿವೃದ್ಧಿಗಾಗಿ ಭಾರತದ ಸಂಸ್ಕೃತಿಯ ಕೊಡುಗೆ ಅಭೂತಪೂರ್ವವಾದದ್ದಾಗಿದೆ. ಸತ್ಯದ ಮೇಲೆ ನಿರ್ಧಾರವಾಗಿ ಸ್ಥಾಪಿಸಿದ ಭಾರತೀಯ ಇತಿಹಾಸ ಸಂಕಲನ ಸಮಿತಿಯು ಕಳೆದ 5 ದಶಕಗಳಿಂದ ಭಾರತದ ನೈಜ ಇತಿಹಾಸವನ್ನು ತಳಮಟ್ಟದಿಂದ ಪುನರ್ರೂಪಿಸಿ ಸಂಶೋಧಿಸಿ ಭಾರತೀಯರಿಗೆ ಪರಿಚಯಿಸುವ ಕಾರ್ಯವನ್ನು ಇಡೀ ದೇಶಾದ್ಯಂತ ಅರ್ಪಣಾ ಭಾವದಿಂದ ಕಂಕಣ ಬದ್ಧತೆಯಿಂದ ಮಾಡುತ್ತಿದೆ. ಈ ಸಮಿತಿಯು ಭಾರತದ ನೈಜ ಇತಿಹಾಸದ ಕುರಿತು ಜನಜಾಗೃತಿ ಹಾಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿಚಾರ ಸಂಕಿರಣಗಳು, ತರಬೇತಿ ಶಿಬಿರಗಳು, ಕಾರ್ಯಾಗಾರಗಳು, ಕಮ್ಮಟಗಳು, ವಿಶೇಷ ಉಪನ್ಯಾಸಗಳಂತಹ ಕಾರ್ಯಕ್ರಮಗಳನ್ನು ನೈಜ ಇತಿಹಾಸ ತಜ್ಞರಿಂದ ನಿರಂತರ ಹಮ್ಮಿಕೊಂಡು ಬರುತ್ತಿದೆ. ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನಗೈದ ರಕ್ಷಣಾ ಪಡೆಗಳ ಶೌರ್ಯ ಸಾಹಸಗಳ ವೀರಗಾಥೆ ಯಶೋಗಾಥೆಗಳನ್ನು ಜನಮಾನಸದಲ್ಲಿ ಹಸಿರಾಗಿಸಲು ಈ ರಾಷ್ಟ್ರಾಭಿಮಾನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. 1999ರಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ 22ನೇ ವಯಸ್ಸಿನಲ್ಲಿಯೇ ಯುದ್ಧ ಭೂಮಿಯಲ್ಲಿ ಅಪ್ರತಿಮವಾಗಿ ಹೋರಾಡಿ ಹುತಾತ್ಮರಾದ ಕ್ಯಾಪ್ಟನ್ ವಿಜಯನ್ ಥಾಪರ್ ಅವರ ಮಾತೃಪಿತೃರಾದ ತ್ರಿಪ್ತಾ ಥಾಪರ್ ಹಾಗೂ ಕರ್ನಲ್ ವಿಎನ್ ಥಾಪರ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಜೂನ್ 29 ವೀರಚಕ್ರ ಪುರಸ್ಕೃತ ಕ್ಯಾಪ್ಟನ್ ವಿಜಯನ್ ಥಾಪರ್ ಹುತಾತ್ಮರಾದ ದಿವಸ ಕೂಡ ಆಗಿದೆ. ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮ, ಸಂಸ್ಕೃತಿ, ಇತಿಹಾಸ, ಶಿಕ್ಷಣ, ಆಧ್ಯಾತ್ಮದ ಬಗ್ಗೆ ಅಭಿಮಾನ ಮೂಡಿಸುವ, ದೇಶ ಮತ್ತು ಸಂಸ್ಕೃತಿಗಾಗಿ ತಮ್ಮ ಜೀವನ ಸಮರ್ಪಿಸಿಕೊಂಡಿರುವ ಖ್ಯಾತ ವಾಗ್ಮಿಗಳು ಹಾಗೂ ರಾಷ್ಟ್ರೀಯವಾದಿ ಚಿಂತಕರಾದ ಗೋಪಾಲ್ಜಿ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ತಿಳಿಸಿದರು. ರಾಷ್ಟ್ರ ರಕ್ಷಣೆಗಾಗಿ ಭಯೋತ್ಪಾದಕರ ದಮನಕ್ಕಾಗಿ ನಡೆದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವಿಜಯೋತ್ಸವದ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ಭಾರತಕ್ಕಾಗಿ ಹೋರಾಡಿದ ಮತ್ತು ಹುತಾತ್ಮರಾದ ವೀರ ಯೋಧರಿಗೆ ಮತ್ತು ಅವರ ಪರಿವಾರದವರಿಗೆ ಹೃದಯಾಂತರಾಳದಿಂದ ಗೌರವ ಸಲ್ಲಿಸುವ ಕಾರ್ಯಕ್ರಮ ಇದಾಗಿದೆ. ಈ ಅರ್ಥಪೂರ್ಣ ಮತ್ತು ಐತಿಹಾಸಿಕ ದೇಶಾಭಿಮಾನದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಡಾಕ್ಟರ್ ಉಪ್ಪೆ ಕೋರಿದ್ದರು. ಸಮಿತಿಯ ಮಹಾಪೋಷಕರಾದ ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್ ಕಾರ್ಯಕ್ರಮದ ವಿವರಣೆ ನೀಡಿ, ಅಯೋಧ್ಯೆ ವಿಶ್ವ ಹಿಂದೂ ಪರಿಷತ್ ಕೇಂದ್ರ ಸಮಿತಿಯ ಕಾರ್ಯದರ್ಶಿ ಗೋಪಾಲ್ಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಕ್ಯಾಪ್ಟನ್ ವಿಜಯನ್ ಥಾಪರ್ ಅವರ ತಂದೆ ತಾಯಿಗಳಾದ ತ್ರಿಪ್ತಾ ಥಾಪರ್ ಹಾಗೂ ನಿವೃತ್ತ ಕರ್ನಲ್ ವಿಎಸ್ ಥಾಪರ್ ಗೌರವ ಅತಿಥಿಗಳಾಗಿ ಭಾಗವಹಿಸುವರು. ಆರ್ಎಸ್ಎಸ್ ಕಲಬುರಗಿಯ ವಿಭಾಗೀಯ ಸಂಘಟಕರಾದ ಹನುಮಂತರಾವ್ ಪಾಟೀಲ್ ತಾನು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಸಮಿತಿಯ ಪೋಷಕರಾದ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್, ಸಮಿತಿಯ ರಾಷ್ಟ್ರೀಯ ಕಾರ್ಯದರ್ಶಿ ಪ್ರೊಫೆಸರ್ ಕೊಟ್ರೇಶ್, ರಾಜ್ಯ ಕಾರ್ಯದರ್ಶಿ ಕೃಷ್ಣಮೂರ್ತಿ ಆರ್ ಗೌರವ ಉಪಸ್ಥಿತರಿರುವರು ಎಂದರು. ಮಾಜಿ ಸೈನಿಕ ಸಂಘದ ಮಾಜಿ ಅಧ್ಯಕ್ಷ ಅಶೋಕ್ ಕುಮಾರ್ ಕರಂಜಿ ಮಾತನಾಡಿ, ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸೈನಿಕ ಸಂಘದಿಂದ ಬೆಂಬಲ ಸೂಚಿಸಿದ್ದು, ಅಲ್ಲದೆ ಕಳೆದ 2 ತಿಂಗಳಿನಿಂದ ಕಾರ್ಯಕ್ರಮದ ಕುರಿತು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗಿದೆ. ಜಿಲ್ಲೆಯ ದೇಶಾಭಿಮಾನಿಗಳು ಮತ್ತು ಅವರ ಕುಟುಂಬದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದರು. ಸಮಿತಿಯ ಕರ್ನಾಟಕ ಉತ್ತರ ಪ್ರಾಂತೀಯ ಸಂಚಾಲಕ ವೀರಶೆಟ್ಟಿ ಮೈಲೂರ್ಕರ್ ಅವರು ಕಾರ್ಗಿಲ್ ಯುದ್ಧದಲ್ಲಿ ಬೀದರ್ ಜಿಲ್ಲೆಯಿಂದ ವೀರಮರಣವನ್ನಪ್ಪಿದ ಯೋಧರ ಪಟ್ಟಿ ವಿವರಿಸಿದರು. ವರಪಟ್ಟಿಯ ಗೋವಿಂದ ಸೋಡೋಳೆ, ತಡಪಳ್ಳಿಯ ವೀರಶೆಟ್ಟಿ, ಬಾಡಗಂಗಾವಿಯ ಹನುಮಂತ ಹಾಗೂ ಜ್ಞಾನೇಶ್ವರ್, ಮಜ್ಜಾಪುರ್ನ ಪ್ರಕಾಶ್, ಧನಂಜಯ್ ಕುಲಕರ್ಣಿ, ಶಿವಾಜಿ ಬಿರಾದರ್, ನೌಬಾದ್ನ ಅಶೋಕ್ ಅಪ್ಪೆ ಅವರ ಕುಟುಂಬಸ್ಥರಿಗೆ ಆಹ್ವಾನಿಸಿ ಗೌರವಿಸಲಾಗುತ್ತಿದೆ. ಕಾರ್ಗಿಲ್ ಹಾಗೂ ಸಿಂಧೂರ್ ಯುದ್ಧದಲ್ಲಿ ಹೋರಾಡಿದ ಶೆಂಬಳ್ಳಿಯ ಬಾಬ್ಶೆಟ್ಟಿ ಎಕ್ಲಾರೆ ಸೇರಿದಂತೆ ಇನ್ನು ಅನೇಕರನ್ನ ಸನ್ಮಾನಿಸಲಾಗುತ್ತಿದೆ ಎಂದರು. ಕಲ್ಯಾಣ ಕರ್ನಾಟಕ ಪ್ರಾಂತೀಯ ಸಂಚಾಲಕ ಸಂಜೀವ್ಕುಮಾರ್ ತಾಂದಳೆ ಹಾಗೂ ಪತ್ರಕರ್ತ ಸದಾನಂದ ಜೋಶಿ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಇದೇ ಬರುವ 29ನೇ ತಾರೀಕು ರಂಗಮಂದಿರ್ನಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರದ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಗಳಂತ ಶ್ರೀ ಗೋಪಾಲ್ಜಿ ಅವರು ಬರ್ತಾ ಇದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮಕರಾದಂಥ ವಿಜಯಂತ ಥಾಪರ್ ಇವರು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗಿದ್ದಾರೆ. ಇವರದು ಡೆತ್ ಆ್ಯನಿವರ್ಸರಿ 29th ಜೂನ್ಗಿದೆ. ಯಾವಾಗ ಅವರ ತಂದೆ ತಾಯಿಗೆ ಶಿವಕುಮಾರ್ ಉಪ್ಪೆ ಮತ್ತು ಅವರ ಜೊತೆಯಲ್ಲಿ ಹೋದಾಗ ನಾವು ಕಾರ್ಗಿಲ್ಗೆ ಹೋಗಿ ಈ ಡೆತ್ ಆ್ಯನಿವರ್ಸರಿನ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಂತೆ. ಆವಾಗ ಶಿವಕುಮಾರ್ ಉಪ್ಪೆ ಅವರು ಆಮಂತ್ರಣ ಕೊಟ್ಟರು, ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಾವು ತಂದೆ ತಾಯಿ ಇಬ್ಬರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂದಾಗ ಅವರು ಒಪ್ಕೊಂಡಿದ್ದಾರೆ. ಆ ದಿವಸ ನಮ್ಮ ಮಧ್ಯದಲ್ಲಿ ಕ್ಯಾಪ್ಟನ್ ವಿಜಯ್ ಥಾಪರ್ ತಂದೆ ತಾಯಿಗಳು ಕರ್ನಲ್ ಆಗಿ
ಕರ್ನಲ್ ಥಾಪರ್ ಮತ್ತು ಅವರ ತಾಯಿ ಇವರಿಬ್ಬರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಭಾರತೀಯ ಇತಿಹಾಸ ಸಂಕಲನ ಸಮಿತಿಯ ಹನುಮಂತರಾವ್ ಪಾಟೀಲ್ ಮಾನ್ಯ ವಿಭಾಗ ಸಂಚಾಲಕರು, ಶ್ರೀ ಬಲ್ಬೀರ್ ಸಿಂಗ್ ಜಿ ಪೋಷಕರು ಭಾರತೀಯ ಇತಿಹಾಸ ಸಂಕಲನ ಸಮಿತಿ, ಪ್ರೊಫೆಸರ್ ಕೊಟ್ರೇಶ್ ಕಾರ್ಯದರ್ಶಿ ನವದೆಹಲಿ, ಶ್ರೀ ಕೃಷ್ಣಮೂರ್ತಿ ಕಾರ್ಯದರ್ಶಿ ಕರ್ನಾಟಕ, ಹಾಗೂ ನಮ್ಮ ಮಧ್ಯೆ ಶಿವಕುಮಾರ್ ಉಪ್ಪೆ ಕಾರ್ಯದರ್ಶಿ ಕರ್ನಾಟಕ ಪ್ರಾಂತದವರಿದ್ದಾರೆ. ಈಗ ಸವಿಸ್ತಾರವಾಗಿ ಬೀದರ್ ನಮ್ಮ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಬಗ್ಗೆ ಹಾಗೂ ಈ ಕಾರ್ಯಕ್ರಮ ಬಗ್ಗೆ ವಿವರವಾಗಿ ಶಿವಕುಮಾರ್ ಉಪ್ಪೆ ಅವರು ಯುವಕರಲ್ಲಿ ಇವತ್ತು ನಾವು ಒಳ್ಳೆಯ ದೇಶಭಕ್ತಿ, ದೇಶಾಭಿಮಾನ, ರಾಷ್ಟ್ರೀಯತೆ ವಿಚಾರಗಳು, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಕುರಿತು ಹೇಳಿದ್ದೇ ಆದರೆ ಬಹುಶಃ ಅವುಗಳನ್ನು ಅವರು ಕಲ್ಟಿವೇಟ್ ಮಾಡ್ಕೊಳ್ತಾರೆ. ನಾನು ಒಂದು ಸಾರಿ ಹಿಂಗೆ ಜರ್ಮನ್ ಒಂದು ಪ್ಯಾಕೇಜ್ ಬಂದಿತ್ತು ಬೀದರ್ಗೆ, ನಾನು ಮಾತಾಡ್ತಾ ಇದ್ದೆ. ಅವರು ದೇಶದ ಬಗ್ಗೆ ಏನಾದರೂ ಅವಹೇಳನ ಮಾಡಿದರೆ, ಯಾರಾದರೂ ಕೀಳಾಗಿ ಮಾತಾಡಿದರೆ ತಕ್ಷಣ ರಿವೆನ್ಸ್ ತಗೋತಾರೆ. ಬಹುಶಃ ನಮ್ಗೆ ಗೊತ್ತಿದೆ, ನಮ್ಮ ದೇಶದ ಬಗ್ಗೆ ನಾವೇ ಏನೇನೋ ಮಾತಾಡ್ಕೊಳ್ಳುವಂಥ ಪ್ರಸಂಗಗಳು ನಡೆದು ಹೋಗ್ತಾವೆ. ಹಂಗಾಗಬಾರ್ದು. ಬರುವ ಭವಿಷ್ಯತ್ತಿನಲ್ಲಿ ನಮ್ಮ ದೇಶದ ಬಗ್ಗೆ ಅಪಾರವಾದಂಥ ಗೌರವ, ಅಪಾರವಾದಂಥ ಅಭಿಮಾನ, ರಾಷ್ಟ್ರೀಯತೆ, ರಾಷ್ಟ್ರಾಭಿಮಾನ, ರಾಷ್ಟ್ರಭಕ್ತಿ, ರಾಷ್ಟ್ರ ಗೌರವ ಇವೆಲ್ಲ ಮೂಡಬೇಕು ಮುಂದಿನ ಯುವ ಪೀಳಿಗೆಯಲ್ಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇನ್ನೊಂದು ಕಾರ್ಗಿಲ್ ಸೆ ಸಿಂಧೂರ್ ತಕ್ಕೆ ನಾವು ಯಾಕೆ ಇಟ್ಟಿದ್ದೀವಿ ಅಂದರೆ, 1990ರಲ್ಲಿ ಕೇವಲ 21-22 ವರ್ಷ ಯುವಕ ಕ್ಯಾಪ್ಟನ್, 1999ರಲ್ಲಿ ಯುವಕ ಕ್ಯಾಪ್ಟನ್ ವಿಜಯಂತ್ ಥಾಪರ್ ಅಂಥೇಳಿ ಯುದ್ಧಕ್ಕೆ ಹೋಗಿ ಈ ದೇಶಕ್ಕೆ ತನ್ನ ಪ್ರಾಣವನ್ನು ಕೊಟ್ಟಿರ್ತಾನೆ. ಒಂದು ಟಾಸ್ ಗೆದ್ದಿರ್ತಾನೆ ಟೋಲೋಲಿಂಗ್ನಲ್ಲಿ, 2ನೇ ಟಾಸ್ನಲ್ಲಿ ಪ್ರಾಣ ಕೊಟ್ಟಿರ್ತಾನೆ, ಬಲಿದಾನ. ಆ ಹುತಾತ್ಮನ ನೆನಪಿಗಾಗಿ, ಎಲ್ಲ ಹುತಾತ್ಮರ ನೆನಪಿಗಾಗಿ ವಿಜಯಂತ್ ಥಾಪರ್ ಒಂದು ಸಂಕೇತ ಇಟ್ಕೊಂಡಿವಿ, ಸಾಂಕೇತಿಕ ವಿಜಯಂತ್ ಥಾಪರ್. ಬಟ್ ಇಡೀ ದೇಶದ ಎಲ್ಲ ಸೈನಿಕರು ಅವರಿಗೆ ಈ ಒಂದು ಗೌರವ ಸಲ್ಲಲಿ ಅನ್ನುವಂಥ ಉದ್ದೇಶದಿಂದ ಮೊನ್ನೆ ಆಪರೇಷನ್ ಸಿಂಧೂರ್ ಆಯಿತು. ನಾವು ಈ ಪದಗಳ ಬಳಕೆನೂ ಮಾಡಿದ್ದೀವಿ. ಯಾಕೆ ಈ ಪದದ ಬಳಕೆ ಮಾಡಿದ್ದೀವಿ ಅಂದರೆ, ಆಪರೇಷನ್ ಸಿಂಧೂರ್ ಬಿಫೋರು ಈ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ನಮ್ಮ ಭಾರತೀಯ ತಾಯಂದಿರ, ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸ ಹಾಕುವಂಥ ಪ್ರಯತ್ನ ನಡೀತು. ಸೊ ಜನರಲ್ಲಿ ಅದ್ರ ಬಗ್ಗೆನೂ ಒಂದಿಷ್ಟು ಜಾಗೃತಿ ಮೂಡಲಿ, ಯುವಕರಲ್ಲಿ ಜಾಗೃತಿ ಮೂಡಲಿ, ನಮ್ಮತನವನ್ನು ಹೆಂಗೆ ಕಾಪಾಡ್ಕೋಬೇಕು, ನಾವು ಯಾವ ರೀತಿ ಸ್ವಾಭಿಮಾನಿ ಬದುಕಬೇಕು ಅನ್ನುವಂಥ ಉದ್ದೇಶದಿಂದ ಒಟ್ಟಾರೆ ನಮ್ಮದೇನು ಅಂದರೆ ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಬೆಳೆಸುವಂಥ, ರಾಷ್ಟ್ರಭಕ್ತಿ ವಿಷಯಗಳನ್ನು ಅವರ ಮನಸ್ಸಿಗೆ ಮುಟ್ಟುವಂಥ ಈ ಚಟುವಟಿಕೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಇತಿಹಾಸ ಸಂಕಲನ ಸಮಿತಿ ಸುಮಾರು 50 ವರ್ಷಗಳಿಂದ ಕೆಲಸ ಮಾಡ್ತಾಯಿದೆ. 1973ರಲ್ಲಿ ಹುಟ್ಕೊಂಡಿರುವಂಥ ಇದು ಇಲ್ಲಿವರೆಗೆ ನಿರಂತರವಾಗಿ ದೇಶದ ಎಲ್ಲ ರಾಜ್ಯಗಳಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಬರ್ತಾ ಇದೆ. ಇತಿಹಾಸದ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಿಟ್ಟು ಹೋದಂಥ ಇತಿಹಾಸವನ್ನು, ಅದು ಸ್ಥಳೀಯವಾಗಿ ಗ್ರಾಮ್ಯ ಭಾಗದಿಂದ ಹಿಡಿದು ದಿಲ್ಲಿವರೆಗೆ ಇತಿಹಾಸದ ಕೊಂಡಿಯನ್ನು ಜೋಡಿಸುವಂಥ ಪ್ರಯತ್ನ ನಾವು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತದೆ. ಈ ವರ್ಷವೂ ಒಂದು 29 ಜೂನು ಸಾಯಂಕಾಲ 4:15 ಗಂಟೆಗೆ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ಸುಮಾರು 1,000 ಜನಸಂಖ್ಯೆ ಸೇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರು, ಅವರ ಕುಟುಂಬದವರು, ಮತ್ತು ಯುದ್ಧದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂಥ ಎಲ್ಲ ನಮ್ಮ ಮಾಜಿ ಯೋಧರು, ಹಾಗೂ ಅಲ್ಲಿ ಕಾರ್ಗಿಲ್ ಯುದ್ಧ ಹಾಗೂ ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಸೈನಿಕರಿಗೂ ನಾವು ಅಲ್ಲಿ ಒಂದು ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಈ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೂ ವಿನಂತಿ ಮಾಡುವುದೇನೆಂದರೆ, 29ನೇ ತಾರೀಕು ಜೂನ್ 29 ಸಾಯಂಕಾಲ 4:15 ಗಂಟೆಗೆ ರಂಗಮಂದಿರದಲ್ಲಿ ತಾವೆಲ್ಲರೂ ಬರಬೇಕಂತೇಳಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡುತ್ತಾ, 23ರಲ್ಲಿ ಹುಟ್ಟಿ ಇವತ್ತು ದೇಶದ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಮ್ಮ ನೈಜ ಇತಿಹಾಸ
ನಮ್ಮ ಮೂಲ ಶಿಕ್ಷಣ ಮತ್ತು ಸ್ವಸಂಸ್ಕೃತಿ ಈ ವಿಷಯನ ದೇಶಾದ್ಯಂತ ಮತ್ತೊಮ್ಮೆ ಸಂಕಲಿತ ರೂಪದಲ್ಲಿ ಅಂದರೆ ವಾಸ್ತವಿಕ ರೂಪದಲ್ಲಿ ಪರಿಚಯಿಸುವಂತಹ, ಜೊತೆಗೆ ರಾಷ್ಟ್ರೀಯತೆ, ದೇಶಭಕ್ತಿ, ದೇಶದ ಬಗ್ಗೆ ಅರಿವು, ಈ ದೇಶದ ಭವಿಷ್ಯದ ಬಗ್ಗೆ ಯುವಜನತೆಯಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯ ಮಾಡ್ತಾಯಿದೆ. ಬೀದರ್ ಸಮಿತಿ ಈಗಾಗಲೇ ತಮಗೆಲ್ಲ ತಿಳಿದಂತೆ 2022ರಲ್ಲಿ ಸ್ವ ಇತಿಹಾಸ, ಸ್ವಸಂಸ್ಕೃತಿ, ಸ್ವಶಿಕ್ಷಣ ಅನ್ನುವಂಥ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಸೆಮಿನಾರನ್ನು ನಾವು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೆವು. ಕಳೆದ ವರ್ಷ ವರ್ಕ್ಶಾಪ್ ಮಾಡಿದ್ದೀವಿ. ಜೊತೆಗೆ ಬೀದರ್ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಸ್ವಶಿಕ್ಷಣ, ಸ್ವಸಂಸ್ಕೃತಿ, ಸ್ವ ಇತಿಹಾಸ ಕುರಿತು ವಿಚಾರ ಸಂಕಿರಣ, ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾಯಿದ್ದೀವಿ. ನಮ್ಮ ಸಂಸ್ಥೆಯ ಹಾಗೂ ಈ ಕಾರ್ಯಕ್ರಮದ ಮೂಲ ಉದ್ದೇಶನ ಈಗಾಗಲೇ ಪ್ರೊಫೆಸರ್ ಉಪ್ಪೇಸರ್ ಅವರು ಹೇಳಿದ್ದಾರೆ. ರವಿವಾರ ದಿವಸ ಅಂದರೆ ಜೂನ್ 29 ಸರಿಯಾಗಿ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಮೊದಲ 1 ತಾಸು ರಾಷ್ಟ್ರದ ರಾಷ್ಟ್ರೀಯತೆಯ ದೇಶಭಕ್ತಿಯ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ಸರಿಯಾಗಿ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ವೇದಿಕೆಯಲ್ಲಿ ಶ್ರೀ ಗೋಪಾಲ್ಜಿ ಅವರು ಹಾಗೂ ವಿಜಯನ್ ಥಾಪರ್ ಅವರ ಪೋಷಕರಾದಂಥ ಕರ್ನಲ್ ವಿ.ಎನ್. ಥಾಪರ್ ಹಾಗೂ ತೃಪ್ತಾ ಥಾಪರ್ ಅವರ ವಿಶೇಷ ಉಪನ್ಯಾಸಗಳಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಏನೆಂದರೆ, ವಾಸ್ತವಿಕವಾಗಿ ಯುದ್ಧ ಭೂಮಿಯಲ್ಲಿಯೇ ಅಂದರೆ ಶ್ರೀಲಂಕಾದಲ್ಲಿ 1988ರಲ್ಲಿ, ಜೊತೆಗೆ 1999ರ ಕಾರ್ಗಿಲ್ ಯುದ್ಧದಲ್ಲಿ, ಜೊತೆಗೆ ಆಸಾಂನಲ್ಲಿ ಸಹ ನಾಗಾ ಬಂಡುಕೋರರ ವಿರುದ್ಧ ಯುದ್ಧ ಭೂಮಿಯಲ್ಲೇ ಮಾಡಿದಂಥ ಒಟ್ಟು 8 ಹುತಾತ್ಮರ ಪರಿವಾರದವರಿಗೆ ನಾವು ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವ್ರಿಗೆ ನಾವು ಈಗಾಗಲೇ ಸಂಪರ್ಕ ಮಾಡಿದ್ದೀವಿ. ಅವರ ಪರಿವಾರದವರು ಆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಸುಮಾರು 15 ಸೈನಿಕರು ಯುದ್ಧದಲ್ಲಿ ಪಾಲ್ಗೊಂಡು ಆ ಯುದ್ಧದಲ್ಲಿ ಭಾಗವಹಿಸಿ ಬದುಕಿ ಉಳಿದು ನಿವೃತ್ತ ಹೊಂದಿದವರು, ಜೊತೆಗೆ ಈಗಲೂ ಒಬ್ಬರು ಸರ್ವಿಸ್ನಲ್ಲಿದ್ದವರು, ಅಂದರೆ ಕಳೆದ ಆಪರೇಷನ್ ಸಿಂಧೂರ್ನಲ್ಲಿ ಸರ್ವಿಸ್ನಲ್ಲಿದ್ದವರನ್ನು ಒಬ್ಬರನ್ನು ಗುರುತಿಸಿ ಅವರಿಗೂ ಸತ್ಕಾರ ಮಾಡೋ ಕಾರ್ಯಕ್ರಮ. ಅಂದರೆ ಯುದ್ಧದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಬದುಕುಳಿದು ನಿವೃತ್ತ ಹೊಂದಿರುವಂಥ ಸೈನಿಕರಿಗೆ, ಜೊತೆಗೆ ಆ ಯುದ್ಧಗಳಲ್ಲಿ ಹುತಾತ್ಮರಾದ ಪರಿವಾರದವರಿಗೂ ಗುರುತಿಸಿ ಸತ್ಕಾರ ಮಾಡುವಂಥ ವಿಶೇಷ ಕಾರ್ಯಕ್ರಮ ಇರಲಿದೆ. ಆ ಕಾರ್ಯಕ್ರಮದ ನಿಮಿತ್ತ ನಾವು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇವೆ. ತಮ್ಮ ಮೂಲಕ ನಾವು ಸಂಪೂರ್ಣ ಬೀದರ್ ಜಿಲ್ಲೆಯ ಜನತೆಗೆ, ವಿಶೇಷವಾಗಿ ಯುವ ಜನತೆಗೆ ಹಾಗೂ ಪ್ರಬುದ್ಧ ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ರವಿವಾರದ ಜೂನ್ 29ರ ಸಂಜೆ 4 ಗಂಟೆ ಕಾರ್ಯಕ್ರಮ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗಲಿದೆ. ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಮೂಲಕ ವಿನಂತಿಸಿದೆ. ಕಾರ್ಗಿಲ್ ಸಿಂಧೂರ್ ಯಾವುದೋ ಕಾರ್ಯಕ್ರಮಕ್ಕೆ ಇದನ್ನು ಎನ್ಕೇಸ್ ಮಾಡಿಕೊಂಡು ಆ ರೀತಿ ಮಾಡ್ಬೇಕಂತೇಳಿಲ್ಲ. ಭಾರತ ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಬಂದ್ಬಿಡುತ್ತೆ. ಈಗ ಮೊನ್ನೆ ಆದಂಥ ದಾಳಿಯಲ್ಲೂ ಕೂಡ ಸಿಂಧೂರ್ ಆಪರೇಷನ್ ಮೂಲಕವೂ ಕೂಡ ಪಾಕಿಸ್ತಾನ, ಭಾರತ ಈವರೆಗೆ 4 ಯುದ್ಧಗಳನ್ನು ಪಾಕಿಸ್ತಾನ ಜೊತೆ 4 ಯುದ್ಧಗಳನ್ನು ಗೆದ್ದಿದೆ. ಕಾರ್ಗಿಲಲ್ಲಂತೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕಡೆ ಪಾಕಿಸ್ತಾನಕ್ಕೆ ಬಸ್ ಯಾತ್ರೆ ಆರಂಭ ಮಾಡಬೇಕಂತ ಇದ್ದಾಗ ಇನ್ನೊಂದು ಕಡೆ ಅವರು ಕಾರ್ಗಿಲ್ ಯುದ್ಧ ಆರಂಭ ಮಾಡ್ತಾ ಇದ್ರು. ಯಾವ ರೀತಿ ಬೆನ್ನಿನ ಚೂರಿ ಅಂತ ಇಡೀ ವಿಶ್ವ ಗೊತ್ತಿದೆ. ಹೀಗಾಗಿ ಇದನ್ನೆಲ್ಲ ಗೊತ್ತಾಗಬೇಕು ಇಬ್ಬರು ಜನರಿಗೆ. ಅಲ್ಲಿ ಅಷ್ಟು ಎಂತೆಂಥ ಯೋಧರು ಇವತ್ತು 22 ವರ್ಷದಂದ್ರೆ ಯಾವ ರೀತಿ ಇವರು, ನಾವಂತೂ ಇವರಿಗೆ ಆಧುನಿಕ ಭಗತ್ ಸಿಂಗ್ ಅಂತ ಬೋದು. ವಿಜಯನ್ ಥಾಪರ್ ಏನಿದ್ದಾರೆ ಅಂದರೆ ಇವರು ಯಾವ ರೀತಿ ಭಗತ್ ಸಿಂಗ್ ಅವರು 20 ವರ್ಷದಾಗೆ ನೆತ್ತ ಭಾಷೆಗೆ ಇರೋರು, ಅದನ್ನ ಯಾರು ನೋಡಿ. ನಾವು ಇದು ಕಾರ್ಗಿಲ್ದಲ್ಲಿ ನಮ್ಮೆಲ್ಲ ಕಣ್ಣೆದ್ರೆ ಆಗಿದ್ವಿ. 22 ಇಯರ್ ಒಬ್ಬ ಹುಡುಗ ಒಂದೇ ಅಕಾಡೆಮಿ, ಡಿಫೆನ್ಸ್ ಅಕಾಡೆಮಿಯಲ್ಲಿ ಓದಿ ಜಸ್ಟ್ ಒಂದೇ ವರ್ಷದಲ್ಲಿ ಪಾಕಿಸ್ತಾನ ನಡೆಸಿದ ಒಂದು ಬಾಂಬ್ ದಾಳಿಯಲ್ಲಿ ಹುತಾತ್ಮರಾಗ್ತಾರಂದ್ರೆ ಬಹುಶಃ ಅವರ ತ್ಯಾಗ, ಅವರ ಸೇವೆ, ಅವರ ರಾಷ್ಟ್ರ ಪ್ರೇಮ, ಅವ್ರ ರಾಷ್ಟ್ರಕ್ಕಾಗಿ ಸರ್ವಸ್ವ ಕುಟುಂಬನೇ ಅವ್ರಿಗೆ ಒಂಥರ ಬಲಿದಾನ ಆದಂಥ ಕುಟುಂಬ. ಇದನ್ನು ಗೊತ್ತು ಮಾಡಬೇಕಂತೇಳಿ ಸಮಿತಿ ಭಾಳ ಒಂದು ಅರ್ಥಪೂರ್ಣವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರನ್ನ ಆಹ್ವಾನ ಮಾಡಿದೆ. ಇವತ್ತು ರಂಗಮಂದಿರದಲ್ಲಿ ಸುಮಾರು ಒಂದು 7-8 ಜನ ಕೆಪಾಸಿಟಿ ಇದೆ. ಆದರೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಅಶೋಕ್ ಕರಂಜಿ ಅವರು ಮಾಜಿ ಸೈನಿಕರ ಸಂಘದ ಒಂದೆಲ್ಲ ಸರ್ವೆ ಮಾಡಿ ಎಲ್ಲ ಕಡೆ ಕಳೆದ ಸುಮಾರು ಒಂದು ತಿಂಗಳಿಂದ ಅಪ್ರೋಚ್ ಆಗಿ ಒಂದು 200ಕ್ಕಿಂತ ಜಾಸ್ತಿ ಇವತ್ತು ಮಾಜಿ ಸೈನಿಕರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಲಿದ್ದಾರೆ. ಅವರು ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಏನಂತಂದ್ರೆ ಈ ವಿಜಯಂತ ಥಾಪರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಅವರ ಪರಿವಾರದವರಿಗೆ ಸನ್ಮಾನ ಮಾಡಿ ದೇಶಕ್ಕಾಗಿ ಇಂಥ ಹೆಮ್ಮೆಯ ಪತ್ರವನ್ನು ನೀಡಿದ್ದಕ್ಕೆ ಗೌರವ ಮಾಡಲಿಕ್ಕೆ ಇವತ್ತೆಲ್ಲ ಮಾಜಿ ಸೈನಿಕರು, ಅನೇಕ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ವಾಯುಸೇನೆ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಆ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಸೊ ಇದನ್ನು ಒಳ್ಳೆಯ ರಾಷ್ಟ್ರಭಕ್ತಿ, ದೇಶ ಪ್ರೇಮ ತಿಳಿಸುವ ಇತಿಹಾಸವನ್ನು ಸಮಾಜದ ಯುವಕರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಆಗಿದೆ. ದಯವಿಟ್ಟು ತಾವು ಕೂಡ ಎಲ್ಲ ಪತ್ರಕರ್ತರು
ತಲುಪಲಿಕ್ಕೆ ಸಹಕಾರ ಮಾಡಬೇಕಂತ ನಾವೆಲ್ಲರೂ ಸಂಕಲನ ಸಮಿತಿ ಪರವಾಗಿ ಎಲ್ಲರೂ ಮನವಿ ಮಾಡ್ಕೊಳ್ತೀವಿ. ಧನ್ಯವಾದ. ಬೀದರ್ ನಗರದ ರೋಟರಿ ಕ್ಲಬ್ನ ಶತಮಾನೋತ್ಸವದ ನಿಮಿತ್ತ 2 ವಿಶೇಷ ಯೋಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರಕೃತಿ ವಿಕೋಪಕ್ಕೆ ಪರಿಸರವೇ ಕಾರಣವೆಂದು ಇಂದು ರಾಮ ಸಮರ್ಥ ಮಂದಿರದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಸಸಿಗಳನ್ನು ನೆಟ್ಟು ಮರಗಳನ್ನು ಬೆಳೆಸಿದ್ದರೆ ನಮಗೆಲ್ಲರಿಗೂ ಸಹ ಉಚಿತವಾಗಿ ಗಾಳಿ ಸಿಕ್ಕುತ್ತದೆ. ಹೀಗಾಗಿ ನಾವೆಲ್ಲರೂ ಪರಿಸರವನ್ನು ರಕ್ಷಿಸೋಣ ಎಂದು ಹೇಳಿದರು. ಅಲ್ಲದೆ ದೂರದ ಅಮೆರಿಕಾದಿಂದ 4 ಕಾನ್ಸಂಟ್ರೇಟ್ ಯಂತ್ರಗಳ ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲು ರೋಟರಿ ಕ್ಲಬ್ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್, ಕೃಪಾ ಸಿಂಧು ಪಾಟೀಲ್, ಹೌಶೆಟ್ಟಿ ಪಾಟೀಲ್, ರವಿ ಮೂಲ್ಗೆ ಇವರೆಲ್ಲರೂ ಸೇರಿ ಬಡ ಜನರಿಗೆ ಆಕ್ಸಿಜನ್ ಖರೀದಿಸಲು ಆಗುವುದಿಲ್ಲ. ಹಾಗಾಗಿ ಅವರಿಗೆ ಅನುಕೂಲವಾಗಲಿ ಎಂದು ಆಕ್ಸಿಜನ್ ಕಾನ್ಸಂಟ್ರೇಟ್ಗಳು ಉಚಿತವಾಗಿ ನೀಡಲು ನಿರ್ಧರಿಸಿದ್ದಾರೆ. ಯಾರಿಗಾದರೂ ಅನಾರೋಗ್ಯ ಇದ್ದರೆ ಇವರಿಗೆ ಸಂಪರ್ಕಿಸಿ ಪಡೆದುಕೊಳ್ಳಬೇಕೆಂದು ಕಸಾಪ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡುತ್ತಾ ಹೇಳಿದರು. ಮೊನ್ನೆ ಕಳೆದ ಒಂದು ವಾರ 15 ದಿವಸ ಕೆಳಗನೆ ಮತ್ತೆ ಯಾಕೋ ಕೋವಿಡ್ ಮತ್ತೆ ಬರುವಂತ ಒಂದು ಸಂದರ್ಭ ಕಾಣುತ್ತೆ ಅಂತಕ್ಕಂಥ ಟಿವಿ ಮಾಧ್ಯಮದಿಂದ ಕೇಳಿದ ತಕ್ಷಣನೇ ಮತ್ತೆ ನಮ್ಮ ರೋಟರಿ ಕ್ಲಬ್ನ ಕ್ರಿಯೇಶ್ ಕೃಪಾ ಸಿಂಧು ಪಾಟೀಲ್ ಇರ್ಬೋದು, ನಮ್ಮ ಎಜಿ ಆಗಿರುವಂಥ ಸೂರ್ಯಕಾಂತ್ ರಾಮ್ ಶೆಟ್ಟಿ ಇರ್ಬೋದು, ಹಿರಿಯ ರೋಟರಿನಾಗಿರ್ತಾ ಇವತ್ತು ಹೌಶೆಟ್ಟಿ ಪಾಟೀಲ್ ಅನ್ನೋರು ಇರ್ಬೋದು, ಜೊತೆಗೆ ರವಿ ಮೂಲ್ಗರ್ ಇರ್ಬೋದು, ಇವರೆಲ್ಲ ಮರು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ರೋಟರಿ ಸಂಸ್ಥೆಗೆ ಧನ್ಯವಾದ. ಜೊತೆಗೇನೆ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರಿಗಾದರೂ ಆಮ್ಲಜನಕ ಪಡ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು. ಸಸಿಗಳನ್ನು ನೆಡ್ರಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ಸಸಿಗಳ ನೆಟ್ಟು ಜಾಸ್ತಿ ಆಮ್ಲಜನಕ ನಮ್ಮ ವಾತಾವರಣದಲ್ಲಿ ಬೆರೆತಿದ್ದಾಗ ನಮಗೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಅವಶ್ಯಕತೆ ಇರೋದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೋಸ್ಕರ ನಾವು ಪುನಃ ಇದೇ ಬರುವ ಜುಲೈ 1ನೇ ತಾರೀಕು ನಮ್ಮ ರೋಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದರೆ ನನಗೆ ಖುಷಿ ಆಗ್ತದೆ. ತಾವು ಬಂದು ಒಂದು ಸಸಿ ನೆಟ್ಟರೆ ನನಗೂ ಖುಷಿ ಆಗುತ್ತೆ. ನಮ್ಮ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಏಕ್ ಪೇಡ್ ಮಾಕೆ ನಾಮ್ ಅಂತ ಹೇಳ್ಬಿಟ್ಟು ತಾವು ಈ ವಾಕ್ಯವನ್ನು ಪೂರ್ಣ ಶತಮಾನ ಪೂರೈಸುವಂಥ ಸಂಸ್ಥೆ ರೋಟರಿ ಸಂಸ್ಥೆ. ಇವತ್ತು ರೋಟರಿ ಕ್ಲಬ್ ವತಿಯಿಂದ 2 ಬಹಳ ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ಬೀದರ್ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಪ್ರಕೃತಿಯ ವಿಕೋಪಕ್ಕೆ ಪರಿಸರನೇ ಕಾರಣ ಅಂತ ಇಟ್ಕೊಂಡು ಇವತ್ತು ರಾಮ್ ಸಮರ್ಥ ಮಂದಿರದಲ್ಲಿ ಇವತ್ತು ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಯಾಕಂದರೆ ಈ ಸಸಿ ಒಂದು ವೇಳೆ ನಾವು ನೆಟ್ಟಿದ್ದೆ ಆದರೆ, ಮರಗಳನ್ನು ಬೆಳೆಸಿದ್ದರೆ ನಮಗೆಲ್ಲರಿಗೂ ಸಹ ಉಚಿತವಾಗಿ ಗಾಳಿಯನ್ನು ಸಿಗುವಂಥ ಅವಕಾಶ ಇರುತ್ತೆ. ಹೀಗಾಗಿ ನಾವೆಲ್ಲರೂ ಈ ಪರಿಸರವನ್ನು ರಕ್ಷಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪಡ್ಕೊಳ್ತಾ, ಇನ್ನೊಂದು ಬಹಳ ಮಹತ್ವದ ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆಯವರು ಇವತ್ತು ಮಾಡಿದ್ದು ನಿಜವಾಗ್ಲೂ ಅವರು ಈ ಕೆಲಸಕ್ಕೆ ಅಭಿನಂದನಾರ್ಹರು ಅಂತ ನಾನು ಈ ಮಾತನ್ನು ಹೇಳ್ತೀನಿ. ಯಾಕಂದರೆ ಕಳೆದ ಸಲ ನಮಗೆಲ್ಲ ಗೊತ್ತಿದೆ, ಕೋವಿಡ್ ಮಹಾಮಾರಿಯಲ್ಲಿ ಅನೇಕ ಜನ ಆರೋಗ್ಯದಿಂದ ತತ್ತರಿಸುವಂಥ ಸಂದರ್ಭದಲ್ಲಿ, ಯಾವುದೇ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟ್ ಇಲ್ಲದೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ರೋಟರಿ ಸಂಸ್ಥೆಯವರು ಇವರು ಮುಂದಾಗಿ ದೂರ ಅಮೇರಿಕಾದಿಂದ ಈ ಥರ 4 ಕಾನ್ಸಂಟ್ರೇಟ್ಗಳನ್ನು ತರೋದ್ರ ಮೂಲಕ ಸಾರ್ವಜನಿಕರಿಗೆ ಉಚಿತವಾಗಿ ನೀಡುವಂಥ ಬಹಳ ದೊಡ್ಡ ಕೆಲಸಗಳನ್ನು ಅವರು ಆ ಸಂದರ್ಭದಲ್ಲಿ ಮಾಡಿದರು. ಮತ್ತೆ ಮನೆ ಒಂದು 15 ದಿವಸ ಕೆಳಗೆ ನಾವು ಮಾಧ್ಯಮದ ಮೂಲಕ ಮತ್ತೆ ನಾವು ತಿಳ್ಕೊಂಡ್ವಿ, ಮತ್ತೆ ಯಾಕೋ ಕೋವಿಡ್ ಇನ್ನೂ ಸ್ವಲ್ಪ ಜನ ಬರುವಂಥ ಲಕ್ಷಣಗಳನ್ನು ಕಾಣುತ್ತೆ ಅಂತ ತಕ್ಷಣ ಎಚ್ಚರಗೊಂಡಂಥ ನಮ್ಮ ರೋಟರಿ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಂತ ಸೋಮಶೇಖರ್ ಪಾಟೀಲ್ ಇರ್ಬೋದು, ಕಾರ್ಯದರ್ಶಿಗಳಾಗಿರುವಂಥ ಕೃಪಾ ಸಿಂಧು ಪಾಟೀಲ್ ಇರ್ಬೋದು, ಜೊತೆಗೆ ನಮ್ಮ ಬರುವಂಥ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ಹಿರಿಯ ಸಹೋದರಂಥ ಹೌಶೆಟ್ಟಿ ಪಾಟೀಲ್ ಇರ್ಬೋದು, ಅನಿಲ್ ಕುಮಾರ್ ಬೆರದರ್ ಇರ್ಬೋದು, ಮತ್ತು ಎಜಿ ಆಗಿರುವಂಥ ನಮ್ಮ ಸೂರ್ಯಕಾಂತ್ ರಾಮ್ ಶೆಟ್ಟಿ ಇವರೆಲ್ಲ ತಕ್ಷಣ ಮತ್ತೆ ಒಂದು ಯೋಜನೆಯನ್ನು ಮಾಡಿಬಿಟ್ಟು ಮತ್ತೆ ಒಂದು 4 ಕಾನ್ಸಂಟ್ರೇಟರ್ಗಳನ್ನು, ಅಂದರೆ ಇಲ್ಲಿರುವಂಥ ಭಾಳಷ್ಟು ಜನ ಬಡವರು ಇರ್ತಾರೆ, ಆಸ್ಪತ್ರೆಯಲ್ಲಿ ಅಷ್ಟು ದುಡ್ಡು ಕೊಟ್ಟು ಆಕ್ಸಿಜನ್ನ ಖರೀದಿ ಮಾಡ್ಲಿಕ್ಕೆ ಅವ್ರಿಗೆ ಆಗಲ್ಲ, ಅಂಥವ್ರಿಗೆ ಒಂದಿಷ್ಟು ಅನುಕೂಲ ಆಗಲಿ ಅನ್ನೋ ದಿಶೆಯಲ್ಲಿ ಇಂಥ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಉಚಿತವಾಗಿ ಇದು ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ನಾನು ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಮಗೆ ಯಾರಿಗಾದರೂ ಈ ಥರ ಆರೋಗ್ಯದ ಒಂದಿಷ್ಟು ಸಮಸ್ಯೆ ಇದ್ದರೆ ದಯವಿಟ್ಟು ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ತಾವು ಉಚಿತವಾಗಿ ಪಡೆದ್ರ ಮೂಲಕ ಅವ್ರು ಮಾಡುವಂಥ ಕೆಲಸಕ್ಕೆ ನಾವು ಮೆಚ್ಚುಗೆ ಇರಲಿ, ಜೊತೆಗೆ ಇದರ ಸದುಪಯೋಗವನ್ನು ನಾವೆಲ್ಲರೂ ಸಹ ಪಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಧನ್ಯವಾದಗಳು. ನಮ್ಮ ಕ್ಲಬ್ ಆದ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಇವತ್ತು ನಾವು 4 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಸಾರ್ವಜನಿಕರಿಗಾಗಿ ಉಚಿತವಾಗಿ ನಾವು ಇವತ್ತು ಲಭ್ಯವಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ 4 ಉಚಿತ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ನಮ್ಮ ಕ್ಲಬ್ನ ಕಾರ್ಯದರ್ಶಿ ಹಾಗೂ ಇನ್ನಿತರ ಪದಾಧಿಕಾರಿಗಳನ್ನು ಸಂಪರ್ಕ ಮಾಡಿ ತಾವು ಇದನ್ನು ತೆಗೆದುಕೊಂಡು ಹೋಗ್ಬೋದು, ಮನೆಗೂ ಸಹ ಒಯ್ಬೋದು. ಇದಕ್ಕೆ ಯಾವುದೇ ಥರ ಶುಲ್ಕ ಅಥವಾ ದಿನಗಳ ಮಿತಿ ಅಂತ ನಾವು ಅದಕ್ಕೆ ಏನೂ ವಿಧಿಸಿಲ್ಲ. ನಿಮ್ಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಉಪಯೋಗಿಸ್ಬೋದು ಅಂಥೇಳಿ ತಮ್ಮೆಲ್ಲರಿಗೂ ನಾನು ಇವತ್ತು ಈ ಲೋಕಾರ್ಪಣೆ ಮಾಡಿರೋಂಥ ಇದನ್ನು ಸಮರ್ಪಿಸ್ತಾ ಇದ್ದೀನಿ. ಅಲ್ಲದೆ ತಾವು ಎಲ್ಲರೂ ಏನದಂತಂದರೆ ಇವತ್ತು ಪರಿಸರ ದಿನಾಚರಣೆ ಅಂಗವಾಗಿ ತಾವು ತಮ್ಮ ಪರಿಸರದಲ್ಲಿ, ಅಂದರೆ ಮನೆ ಅಂಗಳದಲ್ಲಿ, ಹೊಲದ ಪ್ರಾಂಗಣದಲ್ಲಿ ನೀವು ಸಸಿಗಳನ್ನು ನೆಟ್ಟು ಸಾಕಷ್ಟು ನಾವು
ಆದಷ್ಟು ಫಾರೆಸ್ಟೀಕರಣ ಮಾಡೋಣ ಅಂತ ಹೇಳ್ತೀವಿ. ನಮ್ಮ ಈಗಾಗಲೇ ಬೆಳಿಗ್ಗೆ ಫಾರೆಸ್ಟ್ ಆಫೀಸರ್ ಒಬ್ಬರು ಹೇಳಿದರು, ನಮಗೆ ಬೇಕಾಗಿರೋದು 33% ಫಾರೆಸ್ಟ್ನಲ್ಲಿ ನಮ್ಮ ಬೀದರ್ ನಗರದಲ್ಲಿ, ಬೀದರ್ ಡಿಸ್ಟಿಕಲ್ಲಿ ಇರೋದು ಕೇವಲ 7% ಮಾತ್ರ ಅಂತ. ನಾವು ಅವರಿಗೆ ಪೂರಕವಾಗಿ ಕೈ ಜೋಡಿಸಿ ಇವತ್ತು 7 ಇದ್ದಿದ್ದು ನಾವು 33 ಇಲ್ಲ 40 ತನಕ ನಾವು ಮಾಡಬೇಕಂತೇಳಿ ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಅದಲ್ಲದೆ ಈ ಥರದ್ದು ಇದು ಈವನ್ 4 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ನಮ್ಮಲ್ಲೇ ಹಿರಿಯರಾದ ಒಬ್ಬರು KC ಸೇನನ್ ಅವ್ರ ಮಗ ಅಮೆರಿಕಾಲಿಂದ ನಮ್ಮ ಕ್ಲಬ್ಬಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಈ ಸಂದರ್ಭದಲ್ಲಿ ನಾನು KC ಸೇನರ್ ಅವ್ರ ಸರ್ಗೂ ನಾನು ನೆನಪಿಸ್ಕೊಳ್ತೀನಿ. ಅವ್ರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಆದರೂ ಇದು ಈ ಹಿಂದೆ ನಾವು ಜೂನ್ 2021ರಲ್ಲಿ ಇದನ್ನು ನಾವು ಲಾಂಚ್ ಮಾಡಿದ್ದಿತ್ತು. ಅದರಲ್ಲಿ ಕೆಲವೊಂದು ಯಂತ್ರಗಳು ಕೆಟ್ಟೋಗಿದ್ವು, ಅದನ್ನು ನಾವು ರಿಪೇರ್ ಮಾಡಿ ಇವತ್ತು ಪುನಃ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು, ಅದು ಇತ್ತೀಚೆಗೆ ಒಂದು ಮತ್ತೆ ಮೋಸ್ಟ್ಲಿ 3rd ವೇವ್ ಬರ್ತದೆ ಅಂತ ಹೇಳ್ಬಿಟ್ಟು ಒಂದು ಅನುಮಾನ ಬಂತು, ಪೇಪರು ಮಾಧ್ಯಮಗಳಲ್ಲೆಲ್ಲ ಬಂತು. ಪುನಃ ಕೋವಿಡ್ ಅಲ್ಲಿ ಇಲ್ಲಿ ರಿಪೋರ್ಟ್ ಆಗಿದೆ, ಕೇರಳದಲ್ಲಾಗಿದೆ, ಚೆನ್ನೈ ತಮಿಳ್ನಾಡಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾದಮೇಲೆ ಮತ್ತೆ ಇವಕ್ಕೆಲ್ಲ ರಿಪೇರ್ ಮಾಡಿಬಿಟ್ಟು ಇವತ್ತು ನಾವು ಇಡ್ತಾ ಇದ್ದೀವಿ. ನೀವು ಎಲ್ಲರೂ ಇಂಥ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಆಕ್ಸಿಜನ್ ತರೋದಕ್ಕೋಸ್ಕರ ಪೊಲೀಸ್ ವ್ಯಾನ್ ಬೆಂಗಾವಲ್ ಇಟ್ಟು ತಂದ್ಕೊಂಡು ನಾವು ಕಂಡಿದ್ದೀವಿ. ಅಂಥ ಕೆಟ್ಟ ದಿನ ಮುಂದಿನ ದಿವಸಗಳಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ಭಾವಿಸಿ ಇವತ್ತು ನಾವು ರೋಟರಿ ಕ್ಲಬ್ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇದೊಂದು ಸಭೆ ಮಾಡಿಬಿಟ್ಟು ಇದು ಪುನಃ ರಿಪೇರ್ ಮಾಡಿಸ್ಬಿಟ್ಟು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಇದನ್ನು ಉಚಿತವಾಗಿ 100% ಫ್ರೀ ಇದೆ, ಇದರದ್ದು ಉಪಯೋಗ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಪಾಪನ ಹತ್ತಿರ ಇರುವಂಥ ರಾಮ್ ಸಮರ್ಥ ಮಂದಿರದ ಆವರಣದಲ್ಲಿ ಎಲ್ಲ ಇವತ್ತು ಸಸಿಗಳನ್ನು ನೆಟ್ಟಿ ನಾವೆಲ್ಲ RFO ಬಂದಿದ್ದರು, ಆಮೇಲೆ ಸ್ವಾಮಿ ಜ್ಯೋತಿರ್ಮಯಾನಂದಜಿಯವರು. ಅಂದರೆ ನಮ್ಮ ಕಳಕಳಿ ಏನಂದರೆ ಪರಿಸರದ ಬಗ್ಗೆ ಒಂದು ಜಾಗೃತಿ ಮೂಡಲಿ, ಪರಿಸರ ಸಂರಕ್ಷಣೆ ಮಾಡಿ ಪರಿಸರ ಉಳಿದ್ರೆ ನಾವು ಉಳಿತೀವಿ, ಆ ಒಂದು ದಿಶೆಯಲ್ಲಿ ಆ ಒಂದು ಧ್ಯೇಯವಾಕ್ಯ ಇಟ್ಕೊಂಡು ನಾವು ಇವತ್ತೆಲ್ಲ ನಮ್ಮ ರೋಟರಿ ಮಿತ್ರರೆಲ್ಲ ಸೇರ್ಕೊಂಡು, ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಸೇರ್ಕೊಂಡು ಆ ಒಂದು ಕಾರ್ಯವನ್ನು ಮಾಡಿದ್ದೀವಿ. ಹಾಗೂ ಇನ್ನೂ ಬರೋ ದಿನಗಳು ಕೂಡ ಮಾಡ್ತಾಯಿದ್ದೀವಿ. ಈಗ ಇದಕ್ಕೆ ಮುಂಚೆ ಕೂಡ ನಾವು ಕೊಳಾರಲ್ಲಿ, ಆಮೇಲೆ ಬೆನಕಳ್ಳಿ ಹತ್ರ ಕೂಡ ನಾವೆಲ್ಲ ರೋಟರಿ ಇಲ್ಲಿಂದ ಅಥವಾ ಮತ್ತೊಬ್ಬರ ಸಹಯೋಗದಿಂದ ಎಲ್ಲ ಈ ಒಂದು ಸಸಿ ನೆಡುವ ಕಾರ್ಯವನ್ನು ಮಾಡಿದ್ದೀವಿ. ಇನ್ನು ಮತ್ತೆ 1ನೇ ತಾರೀಕು ಕೂಡ ನಾವು ರೋಟರಿ ಲೇಔಟಲ್ಲಿ ನಮ್ಮದೆಲ್ಲ ಬೀದರ್ ಜಿಲ್ಲೆ 5 ಕ್ಲಬ್ಗಳು ಸೇರ್ಕೊಂಡು ಅಲ್ಲಿ ಕೂಡ ಒಂದು ದೊಡ್ಡ ಒಂದು ಸಸಿ ನೆಡುವಂಥ ಕಾರ್ಯಕ್ರಮ, ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿಯನ್ನು ತೋರಿಸುವಂಥ ಒಂದು ನಿಟ್ಟಿನಲ್ಲಿ ನಮ್ಮದೊಂದು ಜವಾಬ್ದಾರಿ ಬರೀಬೇಕಂತೇಳಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ನಮ್ಮದೆಲ್ಲ ರೋಟರಿ ಹಿರಿಯರು ಹಾಗೂ ನಮ್ಮ ಎಲ್ಲ ಈ ಒಂದು ನಾಗರಿಕರು ಸಹಕಾರ ಕೊಡಬೇಕು. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಕೂಡ ತಮಗೆ ಸ್ವಾಗತ ಇದೆ. ತಾವು ಬಂದು ತಮ್ಮ ಕೈಯಿಂದಾದಂಥ ಒಂದು ಇದೊಂದು ಸಸಿ ನೆಡುವಂಥ ಕಾರ್ಯಕ್ಕೆ ಅವಕಾಶ ಕೂಡ ಇದೆ. ಮೋದಿಯವರು ಹೇಳಿದಾಗೆ ಏಕ್ ಪೇಡ್ ಮಾಕೆ ನಾಮ ಅಂದರೆ, ಮಾಕೆ ಅಂದರೆ ತಾಯಿಗೆ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂದರೆ ಅದು ಒಂದು ಅವ್ರಿಗೆ ನಮ್ಮೊಂದು ಅಟ್ಯಾಚ್ಮೆಂಟ್ ಇರ್ತದೆ, ಒಂದು ಸೆಂಟಿಮೆಂಟ್ ಇರ್ತದೆ. ಆ ಒಂದು ಉದ್ದೇಶ ತಾಯಿ ಹೆಸರಲ್ಲಿ ಆ ಒಂದು ಸಸಿ ನೆಟ್ಟರೆ ನಮ್ಮದೆಲ್ಲ ತಾಯಿ, ತಂದೆ, ಮಕ್ಕಳು, ತಮ್ಮ ಅಕ್ಕ ತಂಗಿಯ ಹೆಸರು ಕೂಡ ಮಾಡಿ ಆ ಒಂದು ನಾವು ಜವಾಬ್ದಾರಿ ಮಾಡ್ತಾರೆ, ನಾವು ದೇಶಕ್ಕೆ ಒಳ್ಳೆಯ ಒಂದು ವನ್ಯಕರಣವನ್ನು ಮಾಡ್ಬೋದು ಅಂತ ಹೇಳಿ ಸಂದರ್ಭ ಹೇಳ ಬಯಸುತ್ತಾ, ಈಗ ಸುಮಾರು ಈಗ ಸಾನೇ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ ಲೋಕಾರ್ಪಣೆ ಆಗಿದೆ ಇವತ್ತು. ಅದನ್ನು ನಮ್ಮ ಅಧ್ಯಕ್ಷರು, ನಮ್ಮ ಸೆನ್ಸಿಟಿವ್ ಹೇಳಿದ್ದಾರೆ, ಅದೆಲ್ಲ ಸಾರ್ವಜನಿಕವಾಗಿ ಉಚಿತವಾಗಿ ಅದನ್ನು ನಮ್ಮ ರೋಟರಿ ವತಿಯಿಂದ ಅದಕ್ಕೆ ಲಾಂಚ್ ಮಾಡಿದ್ದೀವಿ. ಅದರ ಸದುಪಯೋಗ ಸಾರ್ವಜನಿಕರು ಮಾಡ್ಕೋಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಬಂದ ತಮಗೆಲ್ಲರೂ ಕೂಡ ಧನ್ಯವಾದ. ಬೀದರ್ ತಾಲೂಕಿನ ರೈತರು ಅರ್ಧದಷ್ಟು ಬಿತ್ತನೆ ಮಾಡಿದ್ದಾರೆ. ಇನ್ನು ಬಿತ್ತನೆ ನಡೆಯುತ್ತಿದ್ದು 1 ವಾರದ ಹಿಂದೆ ಬಿತ್ತನೆ ಮಾಡಿ ಮೊಳಕೆ ಬರುವ ಹಂತದಲ್ಲಿರುವ ಹೊಲಗಳಿಗೆ ಮಳೆ ಅಗತ್ಯವಿದೆ. ಈ ಬಾರಿ ಮುಂಗಾರು ಪೂರ್ವ ಮತ್ತು ನಂತರ ಉತ್ತಮ ಮಳೆಯಾಗಿದೆ. ಹೀಗಾಗಿ ಮುಂದೆಯೂ ಉತ್ತಮ ಮಳೆಯಾಗುವ ಭರವಸೆಯಿಂದ ಬಿತ್ತನೆ ಮಾಡಿದ್ದೇವೆ. ಆದರೆ ಕಳೆದ 4 ದಿನಗಳಿಂದ ಬೀಸುತ್ತಿರುವ ಗಾಳಿಯಿಂದಾಗಿ ಭೂಮಿ ತೇವಾಂಶ ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಒಂದೆರಡು ದಿನಗಳಲ್ಲಿ ಮಳೆಯಾಗದೇ ಇದ್ದರೆ ನಾವು ಬಿತ್ತಿದ್ದೆಲ್ಲ ವ್ಯರ್ಥವಾಗಲಿದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಲ್ಲಿ 43,000 ಹೆಕ್ಟೇರ್ ಪ್ರದೇಶದಲ್ಲಿ ಸೋಯಾಬೀನ್ ಬಿತ್ತನೆ ಮಾಡಬೇಕಾಗಿದ್ದು ಈಗಾಗಲೇ 50% ಮೇಲ್ಪಟ್ಟು ಬಿತ್ತನೆ ಆಗಿದೆ. ಎಲ್ಲ ಕಡೆ ಮೊಳಕೆ ಬರುತ್ತಿದೆ. ಆದರೆ ಒಣಗಾಳಿ ಬೀಸುತ್ತಿರುವುದರಿಂದ ಸಮಸ್ಯೆಯಾಗುತ್ತಿದೆ. 2-3 ದಿನಗಳಲ್ಲಿ ಮಳೆಯಾದರೆ ಎಲ್ಲ ಸರಿ ಹೋಗುತ್ತದೆ ಎಂದು ರೈತರು ಮಾತನಾಡುತ್ತಾ ತಿಳಿಸಿದರು.
ಸೋಯಾ ಅದ ರೀ ತೊಗರಿ ಎರಡು ಮಿಕ್ಸ್ ಮಾಡ್ತಾರೆ ಬದಲ್ ಬದಲಿ ಆ ಕಡೆ ಬೆಳಿತಾರೆ ಇವು ಒಂದು ಅರ್ಧ ಸಾಲನೇ ಬರ್ತಾರೆ ಇವು ಮಳೆ ಬಿತ್ತು ಇಷ್ಟು ದಿನ ಮಳೆ ಹೋಯ್ತು ಈಗ ಬಿತ್ತಲತ್ತಿದ್ದೆವು ಈಗ ಮಳೆ ಇಲ್ಲ ಮಳೆ ಬೇಕಾಗ್ಯದ ತೊಗರಿ ಸೋಯಾ ಹಾಕಿದೆವು 3 ಎಕರೆ ಅದ ತೊಗರಿ ಸೋಯಾ ಹಾಕಿದೆವು ಬಿದ್ದದ್ರಿ ಈಗ ಬಿತ್ತೇವು ಮಳೆ ಇಲ್ಲ ಈಗ ಮಳೆ ಜರೋತದ ರೀ ನಮ್ಮ ಹೆಸರು ಶಿವಾಜಿ ಅದ ರೀ ಮಳೆ ಬೀಳಲಾಗೈತಿ ಸಾಬ್ರೆ ಸೋಯಾ ತೊಗರಿ ಆಗ್ಲತ್ತೇವು ದುನಿಯಾದ ಪೀರಿಯ ಬೀಜ ತಂದು ಮಳೆ ಒಂದಿಲ್ಲ ಹೊಂಟೋಯ್ತು ರೀ ಪೂರಾ ಬೀಜ ಗೊಬ್ಬರ ಎಲ್ಲ ದಂಡ ಆಯ್ತದ ರೊಕ್ಕ ಇರಲ್ಲು ಮಳೆ ಬೇಕು ರೀ 3 ಎಕರೆ ಅದ ರೀ ಸರ್ ಇದು 3 ಎಕರೆಗೆ ಅಂದ್ರೆ ಇದು 10-20 ರೂಪಾಯಿ ಬೀಜ ಬೇಕು ರೀ ಒಮ್ಮೆ ಹೊಂಟೋದ್ರೆ ಆಯಿತು ಮತ್ತು ಬಾಕಿ ತೆಗಿಬೇಕು ಬಾಕಿ ಬಿ ಕೊಡೋಲ್ಲ ಅಂತ ಹೂವಾಡಿ ಬಿದ್ದಾರೆ ಜಿಲ್ಲೆಯ ಪತ್ರಿಕಾ ಛಾಯಾಗ್ರಾಹಕ ಗೋಪಿಚಂದ್ ತಾಂದಳೆ ಅವರಿಗೆ ಬೆಂಗಳೂರಿನಲ್ಲಿ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕ ವಿಡಿಯೋ ಮತ್ತು ಫೋಟೋ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಪತ್ರಿಕಾ ಛಾಯಾಚಿತ್ರಕಾರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ನಡೆದ ಫೋಟೋ ಟುಡೇ ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶಸ್ತಿ ನೀಡಿ ಗೌರವಿಸಿದರು. ಬಿಇ ಮೆಕ್ಯಾನಿಕಲ್ ಪದವೀಧರರಾದ ಗೋಪಿಚಂದ್ ತಾಂದಳೆ ಅವರು 25 ವರ್ಷಗಳಿಂದ ಪತ್ರಿಕಾ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರಳತೆ ಸೌಜನ್ಯಕ್ಕೆ ಹೆಸರಾಗಿದ್ದಾರೆ. ಪತ್ರಿಕಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಲಭಿಸಿದೆ. ತಾಂದಳೆ ಅವರಿಗೆ ಬೀದರ್ ಜಿಲ್ಲಾಡಳಿತದ ರಾಜ್ಯೋತ್ಸವ ಪ್ರಶಸ್ತಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಉತ್ತಮ ಛಾಯಾಗ್ರಾಹಕ ಪ್ರಶಸ್ತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅನೇಕ ಪ್ರಶಸ್ತಿ ಸನ್ಮಾನಗಳು ಸಂದಿದೆ. ಪ್ರಶಸ್ತಿ ದೊರೆತಿದ್ದರಿಂದ ಸಂತಸವಾಗಿದೆ. ಪತ್ರಿಕಾ ರಂಗದಲ್ಲಿ ಇನ್ನಷ್ಟು ಉತ್ಸಾಹದಿಂದ ಸೇವೆ ಸಲ್ಲಿಸಲು ಪ್ರೇರಣೆ ದೊರೆತಿದೆ ಎಂದು ತಾಂದಳೆ ಪ್ರತಿಕ್ರಿಯಿಸಿದರು. ಚೆನ್ನೈನಲ್ಲಿ ನಡೆದ ಸಮಾರಂಭದಲ್ಲಿ ಬೀದರ್ ಜಿಲ್ಲಾ ಉಪ್ಪ ಸಮಾಜದ ಅಧ್ಯಕ್ಷ ತಾನಾಜಿ ಸಾಗರ್ ಅವರಿಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಗ್ಲೋಬಲ್ ಹ್ಯೂಮನ್ ಪೀಸ್ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ತಾನಾಜಿ ಸಾಗರ್ಗೆ ಗೌರವ ಡಾಕ್ಟರೇಟ್ ಸಾಮಾಜಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಜಿಲ್ಲಾ ಉಪ್ಪ ಸಮಾಜದ ಅಧ್ಯಕ್ಷ ತಾನಾಜಿ ಸಾಗರ್ ಅವರಿಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಗ್ಲೋಬಲ್ ಹ್ಯೂಮನ್ ಪೀಸ್ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ಚೆನ್ನೈನ ದಿವ್ಯ ಭಾರತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ತಾನಾಜಿ ಸಾಗರ್ 2 ದಶಕಗಳಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಒಡನಾಟ ಹೊಂದಿದ್ದಾರೆ. ಸಮಾರಂಭದಲ್ಲಿ ವಿಶ್ವವಿದ್ಯಾಲಯದ ಪ್ರಮುಖರು ಗಣ್ಯರು ಹಾಜರಿದ್ದರು. ಯೋಗದಿಂದ ದೇಹ ಹಾಗೂ ಮನಸ್ಸಿಗೆ ನವಚೈತನ್ಯ ಸಿಗುತ್ತದೆ ಎಂದು ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮಂಜುಳಾ ಮುಚ್ಚಳಂಬೆ ಹೇಳಿದ್ದರು. ನಗರದ ಫ್ಯೂಚರ್ ಕಿಡ್ಸ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಈಚೆಗೆ ನಡೆದ ಯೋಗ ಪ್ರಾತ್ಯಕ್ಷಿಕೆ ಹಾಗೂ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಉತ್ತಮ ಆರೋಗ್ಯಕ್ಕೆ ಯೋಗ ಅವಶ್ಯಕ. ಪ್ರತಿಯೊಬ್ಬರೂ ನಿತ್ಯ ಯೋಗ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದ್ದರು. ಇಶಾನಿ ಮುಚ್ಚಳಂಬೆ ಯೋಗ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಪಾಟೀಲ್, ಶಾಖೆಯ ಅಧ್ಯಕ್ಷ ಸಂದೀಪ್ ಶೆಟ್ಕರ್, ಪ್ರಾಚಾರ್ಯೆ ಚಿತ್ರಾ ಶೆಟ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ, ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ಹಾಗೂ ಸೂರ್ಯ ಫೌಂಡೇಶನ್ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.